ಪ್ರಕೃತಿ ಬಾಯಿ ರುಚಿಗೆ ಅಂತಾನೆ ಒಂದಷ್ಟು ಹಣ್ಣುಗಳನ್ನು ಕೊಟ್ಟಿದ್ರೆ, ಔಷಧೀಯ ಗುಣಗಳನ್ನ ಭರ್ತಿ ತುಂಬಿ ಮತ್ತೊಂದಷ್ಟು ಹಣ್ಣುಗಳನ್ನು ಕೊಟ್ಟಿದೆ. ಸೊ ಇವತ್ತು ಮಾತಾಡ್ತಾ ಇರೋದು ನೇರಳೆ ಹಣ್ಣಿನ ಬಗ್ಗೆ. ಜೂನ್ ಜುಲೈ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಗುತ್ತೆ ನೇರಳೆ ಹಣ್ಣು. ಎಷ್ಟು ಜನಕ್ಕೆ ಗೊತ್ತು ಇದರ ಉಪಯೋಗಗಳು ಏನು, ಯಾತಕ್ಕೆ ತಿನ್ಬೇಕು, ಎಷ್ಟು ತಿನ್ಬೇಕು? ನಿಜವಾಗ್ಲೂ ನಮ್ಗೆಲ್ಲ ಗೊತ್ತಾ? ಆದ್ರೆ ನಮ್ಮ ಹಿರಿಯರು ಸೀಸನಲ್ ಫ್ರೂಟ್ಸ್ ಅನ್ನ ತಿನ್ನದೇ ಇರಬಾರದು, ತಿನ್ಬೇಕು. ಆಯಾಯ ಕಾಲಕ್ಕೆ ದೇಹಕ್ಕೆ ಏನೇನ್ ರೋಗ ಬರುತ್ತೋ ಆ ರೋಗನ ತಡೆಯೋದಿಕ್ಕೆ ಅಂತಾನೆ ಭಗವಂತ ಪ್ರಕೃತಿ ಕೊಟ್ಟಿರೋದು ಹಣ್ಣುಗಳನ್ನ. ತಿನ್ನಲ್ಲ ಅಂತೆಲ್ಲ ಹೇಳ್ಬಾರ್ದು, ತಿನ್ಬೇಕು ಅಂತ ಹೇಳೋರು. ಇವಾಗ ಬೇಸಿಗೆ ಕಾಲದಲ್ಲಿ ಕಲ್ಲಂಗಡಿ ಹಣ್ಣು ನಾವು ತಿಂತೀವಿ ಅಲ್ವಾ? ಯಾಕೆಂದ್ರೆ ನೀರಿನ ಅಂಶ ದೇಹದಲ್ಲಿ ಕಮ್ಮಿ ಆಗಿರುತ್ತೆ. ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ನಾವು ಏನೇನು ನಷ್ಟ ಮಾಡ್ಕೊಂಡಿರ್ತೀವೋ ಅದು ದೇಹಕ್ಕೆ ವಾಪಸ್ಸು ಸಿಗತ್ತೆ. ಸೊ ನೇರಳೆ ಹಣ್ಣಿಂದ ಲಾಭ ಏನು ಗೊತ್ತಾ? ಮೊದಲನೇ ಲಾಭ, ನಿಮ್ಮ ಕರುಳು ಸೂಪರ್ ಆಗತ್ತೆ. ನಿಮ್ಮ ಕರುಳು ಅಕಸ್ಮಾತ್ ನಿಮ್ಗೆ ಹೊಟ್ಟೆ ಸಮಸ್ಯೆಗಳಿದ್ರೆ, ಕಾನ್ಸ್ಟಿಪೇಷನ್ ಬಗ್ಗೆ ಹೇಳ್ತಾ ಇಲ್ಲ, ಕಾನ್ಸ್ಟಿಪೇಷನ್ ಇರೋರು, ಮಲಬದ್ಧತೆ ಇರೋರು ನೇರಳೆ ಹಣ್ಣನ್ನ ಜಾಸ್ತಿ ತಿನ್ನೋ ಹಾಗಿಲ್ಲ. ಯಾಕಂದ್ರೆ ಅದು ನೀರಿನಂಶನ ಜಾಸ್ತಿ ಹೀರ್ಕೊಂಡ್ಬಿಡತ್ತೆ. ಅದೇ ಲೂಸ್ ಮೋಷನ್ ಪ್ರಾಬ್ಲಮ್ ಇರೋರು, ಇದು IBS ಪ್ರಾಬ್ಲಮ್ ಅಂತಾರಲ್ಲ, ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಏನಾದ್ರೂ ತಿಂದ ತಕ್ಷಣ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅನ್ಸೋರು, ಇಂಥವರಿಗೆ ನೇರಳೆ ಹಣ್ಣು ರಾಮಬಾಣ. ಬಟ್ ಇದ್ರ ಮೈನಸ್ ಏನ್ ಗೊತ್ತಾ? ತುಂಬಾ ಬೇಗ ಹಣ್ಣಾಗ್ಬಿಡತ್ತೆ. ಅಂಗಡಿಯಿಂದ ತರ್ತಿದ್ದಂಗೆ ಖಾಲಿ ಮಾಡ್ಬಿಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಹಣ್ಣಾಗ್ಬಿಡತ್ತೆ. ಮೇಲ್ಗಡೆ ಸಿಪ್ಪೆ ಒಂಥರ ಕಿತ್ಕೊಂಡ್ ಬಂದು ಈ ಹುಳಿ ಹೆಂಡದ ವಾಸನೆ ಬರುತ್ತೆ. ನೀವು ಸುಮ್ಮನೆ ಇಟ್ಟಿದ್ರು ಮೇಲ್ಗಡೆ ಇಟ್ಟಿರೋ ನೇರಳೆ ಹಣ್ಣಿನ ಭಾರಕ್ಕೆ ಕೆಳಗಡೆ ಇಟ್ಟಿರೋ ಹಣ್ಣುಗಳು ಆಗ್ಲೇ ಜಜ್ಜಿ ಬಜ್ಜಿ ಆಗ್ಬಿಟ್ಟಿರುತ್ತೆ. ಅಲ್ಲೇ ನೀರು ಒಡ್ಕೊಂಡಿರುತ್ತೆ. ಅಲ್ಲೇ ಹೆಂಗಾಗತ್ತೆ ಅಂದ್ರೆ, ಯಾರಾದ್ರೂ ತಿನ್ಬಾರ್ದು ನೇರಳೆ ಹಣ್ಣು ಅಂತ ಅನ್ಕೊಂಡಿದ್ರೆ ಅಂಥವ್ರಿಗೆ 1,000 ರೀಸನ್ ಸಿಗುತ್ತೆ. ಅಯ್ಯೋ ಇದೊಂಥರ ಚೆನ್ನಾಗಿಲ್ಲಪ್ಪ, ಏನೋ ಒಂಥರ ವಾಸನೆ, ಅಯ್ಯೋ ತಿಂದ್ರೆ ಹಲ್ಲೆಲ್ಲ ಒಂಥರ ಆಗುತ್ತೆ, ನಾಲ್ಗೆ ಎಲ್ಲ ದಪ್ಪ ಆಗ್ಬಿಡುತ್ತೆ, ಹಲ್ಲೆಲ್ಲ ಬಣ್ಣ ಆಗ್ಬಿಡುತ್ತೆ, ಇಷ್ಟ ಆಗಲ್ಲಪ್ಪ ನೇರಳೆ ಹಣ್ಣು ಅಂತ ಹೇಳೋರ್ಗೆ ಎಷ್ಟು ಬೇಕೋ ಅಷ್ಟು ಕಾರಣಗಳು ಸಿಗುತ್ತೆ ನೇರಳೆ ಹಣ್ಣು. ಹಾಗಂತ ದಯವಿಟ್ಟು ತಿಂದೇ ಇರಬೇಡಿ. ತುಂಬಾ ಒಳ್ಳೆಯದು ನೇರಳೆ ಹಣ್ಣು. ನಿಮ್ಗೆ ಹೊರಗಡೆ ನೀವು ಏನೋ ದುಡ್ಡು ಕೊಟ್ಟು ಮೆಡಿಸಿನ್ಸ್ ತಗೊಳ್ಳುವಂತಹ ಪರಿಸ್ಥಿತಿ ಬರೋದಕ್ಕಿಂತ ಮುಂಚೆ ಈ ರೀತಿ ಹಣ್ಣುಗಳನ್ನ ತಿಂದು ನಮ್ಮ ದೇಹದ ಆರೋಗ್ಯನ ಚೆನ್ನಾಗಿಟ್ಕೋಬೇಕು. ಮತ್ತೆ ಯಾರಿಗೆ ವಯಸ್ಸಾಗೋದು ತುಂಬಾ ಇಷ್ಟ, ಮುಖದ ಚರ್ಮ ಎಲ್ಲ ಸುಕ್ ಆಗ್ಬಿಟ್ಟು ಬೇಗ ವಯಸ್ಸಾಗಿ ತಲೆ ಕೂದಲು ಉದ್ರಿ, ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ಸೊ ನೇರಳೆ ಹಣ್ಣು ಯಾವ ಹಣ್ಣಿನಲ್ಲಿ, ನೇರಳೆ ಹಣ್ಣು ಅಂತಲ್ಲ, ಯಾವ ಹಣ್ಣು, ನಲ್ಲಿಕಾಯಿ ಇರ್ಬೋದು, ಬೆಟ್ಟದ ನಲ್ಲಿ ಇರ್ಬೋದು, ಈ ಒಗಚಿನ ರುಚಿ ಇರುತ್ತೋ, ನೀವು ತಿಂದಾಗ ನಾಲ್ಗೆ ದಪ್ಪ ಆಗ್ಬಿಡುತ್ತಲ್ಲ, ಯಾವ ಪದಾರ್ಥ, ನ್ಯಾಚುರಲ್ ಪದಾರ್ಥಗಳನ್ನ ಹಣ್ಣನ್ನು ತಿಂದಾಗ ನಾಲ್ಗೆ ದಪ್ಪ ಆಗೋದು, ಒಂಥರ ಮಾತಾಡಕ್ ಆಗದೆ ಇರೋದು, ಆಮೇಲೆ ಏನೋ ಹಿಡ್ದಂಗ ಆಗೋದು ಬಾಯೆಲ್ಲ, ಈ ತರ ಹಣ್ಣುಗಳು ನಿಮ್ಮ ಮುಪ್ಪನ್ನ ಮುಂದೂಡತ್ತೆ. ಖಂಡಿತ ನಮ್ಗೆ ಸ್ಕಿನ್ ತುಂಬಾ ಚೆನ್ನಾಗಿ ಟೈಟ್ ಆಗತ್ತೆ, ಗ್ಲೋ ಆಗತ್ತೆ, ಕೂದಲು ಚೆನ್ನಾಗಾಗತ್ತೆ. ಎಷ್ಟು ಲಾಭಗಳಿದೆ ಗೊತ್ತಾ ನೇರಳೆ ಹಣ್ಣು. ಆಮೇಲೆ ಅವಾಗ್ಲೇ ಹೇಳಿದ್ನಲ್ಲ, ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ, ಈ ರೀತಿ ಹಣ್ಣುಗಳಲ್ಲಿ. ಸೊ ಈ ನೇರಳೆ ಹಣ್ಣು ನಿಮ್ಗೆ ಗೊತ್ತಾಯ್ತಲ್ಲ ಲಾಭ ಏನು ಅಂತ. ಕರುಳಿಗೆ ತುಂಬಾ ಬೇಕಾಗತ್ತೆ, ತಲೆ ಕೂದಲು, ಚರ್ಮ, ಇವುಗಳಿಗೂ ಕೂಡ. ಸೊ ನೇರಳೆ ಹಣ್ಣು ಹೇಗೆ ಉಪಯೋಗಿಸೋದು ಅಂದ್ರೆ, ಸೀಸನ್ ನಲ್ಲಿ ಸುಮ್ನೆ ತೆಪ್ಪಗೆ ಹೋಗಿ ಅಂಗಡಿನಲ್ಲಿ ತಗೊಂಡ್ ಬನ್ನಿ. ಒಂದೊಂದ್ ಸಾರ್ತಿಗೂ 1/4 kg, ಅರ್ಧ kg ತನ್ನಿ, ಉಪ್ಪಿನ ನೀರಲ್ಲಿ ತೊಳಿರಿ, ಹಾಗೆ ಬಾಯಿಗೆ ಹಾಕೊಂಡು ತಿನ್ನಿ, ಇಷ್ಟೇ. ಒಂದ್ ವೇಳೆ ಇಲ್ಲಪ್ಪ ನನಗೆ ಹಂಗಂಗೆ ತಿನ್ನಕ್ಕಾಗಲ್ಲ, ಬಾಯಿಗೆಲ್ಲ ಬೀಜ ಸಿಗುತ್ತೆ ಅಂದ್ರೆ, ಉಪ್ಪಿನ ನೀರಲ್ಲಿ ತೊಳೆದು ಅದರ ಬೀಜನ ಬಿಡಿಸ್ಕೊಂಡು ಪಲ್ಪನ್ನೆಲ್ಲ ಸಪರೇಟ್ ಆಗಿ, ತಿರುಳನ್ನೆಲ್ಲ ಸಪರೇಟ್ ಆಗಿ ತಗೊಂಡು ಬೀಜನೆಲ್ಲ ಸಪರೇಟ್ ಆಗಿಟ್ಟು, ಆ ತಿರುಳಿಗೆ ಒಂದ್ ಸ್ವಲ್ಪ ಉಪ್ಪನ್ನು, ನಿಂಬೆ ರಸಾನು, ಚಾಟ್ ಮಸಾಲಾನು, ಕರಿಮೆಣಸಿನ ಪುಡಿನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಜ್ಯೂಸ್ ಅಂತ ಮಾಡಿಟ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಟು ಅದನ್ನು 1-2 ರಿಂದ 3 ದಿವಸದಲ್ಲಿ ಖಂಡಿತ ಕುಡಿದು ಮುಗಿಸಿ. ವಾರಗಟ್ಲೆ ಇಡಕ್ ಹೋಗ್ಬಿಡಿ, ಒಂಥರ ವಾಸನೆ ಬರುತ್ತೆ. ಯಾಕಂದ್ರೆ ನಾವು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಲ್ಲ ಹಣ್ಣುಗಳನ್ನ. ಹಿಂಗೆ ಇಟ್ಬಿಟ್ರೆ ಸಖತ್ತಾಗಿರುತ್ತಪ್ಪ ಅಂದ್ರೆ ಬೇಗ ಹುಳಿ ಬಂದ್ಬಿಡುತ್ತೆ. ನೀವು ಜ್ಯೂಸ್ ಮಾಡಿದ್ರು 2 ರಿಂದ 3 ದಿವಸದಲ್ಲಿ ಅದನ್ನ ಖಾಲಿ ಮಾಡಬೇಕು. ಮತ್ತೆ ನೇರಳೆ ಹಣ್ಣನ್ನ ಯಾವಾಗ ತಿನ್ನೋದು? ಊಟಕ್ಕೆ ಮುಂಚೆನಾ, ಊಟ ಆದ್ಮೇಲೆ? ಹಂಗೆಲ್ಲ ಏನೂ ಇಲ್ಲ. ನಿಮ್ ನೇರಳೆ ಹಣ್ಣನ್ನು ತಿಂತೀರಾ ಅಂದ್ರೆ ಒಂದೇ ಸತಿ 10, 15, 20 ಧಾರಾಳವಾಗಿ ತಿನ್ಬೋದು. ಇಲ್ಲ ಜ್ಯೂಸ್ ಕುಡಿತೀನಿ ಅಂದ್ರೆ, ಕಾಫಿ ಕುಡಿತೀರಲ್ಲ, ಓಕೆ, ಆ ಕಾಫಿನೋ ಟೀನೋ ಕುಡಿತೀರಲ್ಲ, ಅಷ್ಟು ಪ್ರಮಾಣದ ಜ್ಯೂಸ್ ಕುಡಿದ್ರೆ ಸಾಕು. ನಿಮ್ಮ ಹೊಟ್ಟೆ ಚೆನ್ನಾಗಿರುತ್ತೆ, ನಿಮ್ ಸ್ಕಿನ್ ಚೆನ್ನಾಗಿರುತ್ತೆ. ಇದಕ್ಕಿಂತ ಇನ್ನೇನ್ ಬೇಕು?
ದಯವಿಟ್ಟು ಸೀಸನಲ್ ಫ್ರೂಟ್ಸನ್ನು ಇಗ್ನೋರ್ ಮಾಡಬೇಡಿ. ನೇರಳೆ ಹಣ್ಣನ್ನು ಸಿಕ್ಕಿದ ತಕ್ಷಣ ಮನೆಗೆ ತನ್ನಿ, ಉಪ್ಪಿನ ನೀರಲ್ಲಿ ತೊಳೀರಿ, ಬಾಯಿಗೆ ಹಾಕ್ಕೊಂಡು ತಿನ್ನಿ.